ಏನೊಂದು ಕಾಂಗ್ರೆಸ್ ಸರ್ಕಾರ ಸತತವಾಗಿ 2013ರಿಂದನೂ ಬೆಂಗಳೂರನ್ನು ವಿಭಜನೆಯನ್ನು ಮಾಡುವಂಥ ಪ್ರಯತ್ನಗಳನ್ನು ಮಾಡ್ತಾನೇ ಇದ್ದರು. ಆಗಲೂ ಸಾಕಷ್ಟು ವಿರೋಧ ಬಂದು ಅದು ಹಾಗೆ ತಟಸ್ಥವಾಗಿತ್ತು. ಮರಳಿ ಪ್ರಯತ್ನದಲ್ಲಿ ಈ ಬಾರಿ ಈ ಕಾನೂನನ್ನು ಜಾರಿಗೆ ತಂದು ಬೆಂಗಳೂರನ್ನು 10 ಕಾರ್ಪೊರೇಷನ್ವರೆಗೂ ವಿಭಜನೆ ಮಾಡುವಂಥ ಪ್ರೊವಿಷನನ್ನು ಮಾಡ್ಕೊಂಡಿದ್ದಾರೆ. ಈಗ ಇನ್ನು ಬೆಂಗಳೂರನ್ನು 5 ಕಾರ್ಪೊರೇಷನನ್ನು ಮಾಡಲಿಕ್ಕೆ ಈಗಾಗಲೇ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿರುವಂಥದ್ದಿದೆ. ಇದು ಬೆಂಗಳೂರಿಗೆ ಪೂರಕವಾಗಿಲ್ಲ, ಬೆಂಗಳೂರಿನ ಅಭಿವೃದ್ಧಿಗೆ, ಬೆಂಗಳೂರಿನ ಆಡಳಿತಕ್ಕೆ ಮಾರಕವಾಗಿರುತ್ತೆ. ಇವತ್ತೆಲ್ಲ ತಮ್ಮ ರಾಜಕೀಯ ಏನೊಂದು ದುರುದ್ದೇಶ ಇಟ್ಕೊಂಡು, ರಾಜಕೀಯದ ದುರುದ್ದೇಶ, ಒಂದು ಸ್ವಾರ್ಥದ ದುರುದ್ದೇಶ, ಎಲ್ಲರನ್ನೂ ವಿಭಜನೆಯನ್ನು ಮಾಡಿ ಡಿವೈಡ್ ಆ್ಯಂಡ್ ರೂಲ್ನಲ್ಲಿ ತಮ್ಮ ಹಸ್ತಕ್ಷೇಪವನ್ನು, ಏನು ಅಂದರೆ ಬೆಂಗಳೂರು ಸಮೃದ್ಧಿಯ ಒಂದು ನಗರ, ಈ ಸಮೃದ್ಧಿಯನ್ನು ತಮ್ಮ ವೈಯಕ್ತಿಕವಾಗಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ದುರ್ಬಳಕೆಯನ್ನು ಮಾಡಬೇಕು. ಬೆಂಗಳೂರು ಕಾಂಗ್ರೆಸ್ಗೆ ವಿರುದ್ಧವಾಗಿದೆ, ಕಾಂಗ್ರೆಸ್ಗೆ ಪೂರಕವಾಗಿಲ್ಲ, ಹಾಗಾಗಿ ನಾವು ನೆಲೆಯನ್ನು ಕಳ್ಕೊಂಡಿದ್ದೀವಿ ಬೆಂಗಳೂರಿನಲ್ಲಿ. ಈ ನೆಲೆಯನ್ನು ಕಳ್ಕೊಂಡಿರೋದ್ರಲ್ಲಿ ಏನೆಲ್ಲ ಚೇಷ್ಟೆ ಮಾಡ್ಬೋದು, ಏನೆಲ್ಲ ತೊಂದರೆಗಳನ್ನು ಕೊಡ್ಬೋದು, ಏನೆಲ್ಲ ಕಿರುಕುಳಗಳನ್ನು ಕೊಡ್ಬೋದು, ಈ ಎಲ್ಲ ಕಿರುಕುಳನ ರಾಜಕೀಯದ ಪ್ರಯೋಗವನ್ನು ಏನೊಂದು ಲ್ಯಾಬ್ ಆಗಿ ಮಾಡಿಕೊಂಡು ಇಲ್ಲಿ ಪ್ರಯೋಗವನ್ನು ಮಾಡಲಿಕ್ಕೆ, ಸ್ವಾರ್ಥಕ್ಕಾಗಿ, ಹಣಕ್ಕಾಗಿ, ದುರುಪಯೋಗ, ಹಣದ ಲಾಭಕ್ಕಾಗಿ, ಅಧಿಕಾರದ ದುರುಪಯೋಗಕ್ಕಾಗಿ, ರಾಜಕೀಯದ ಒಂದು ದುರುದ್ದೇಶದಿಂದ ಈ ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಎಲ್ಲ ಒಂದು ಕಡೆ ಇದನ್ನು ಬಹಳ ಪ್ರಬಲವಾಗಿ ಕಾನೂನಾತ್ಮಕವಾಗಿ ಇವರು ಅಧಿಕಾರಕ್ಕೆ ಬಂದು ಈಗಾಗಲೇ 2 ವರ್ಷದ ಮೇಲಾಗಿದೆ. ಚುನಾವಣೆಯನ್ನು ಮಾಡ್ತಾನೋ, ಚುನಾವಣೆಯನ್ನು ಸಹ ಮಾಡಿಲ್ಲ, ಚುನಾವಣೆಯನ್ನು ಮಾಡೋದಿಲ್ಲ ಇವರು. ಮತ್ತು ಇಡೀ ಸ್ಥಳೀಯ ಸಂಸ್ಥೆಗಳ ಅಧಿಕಾರವನ್ನು ಮೊಟಕುಗೊಳಿಸಿದ್ದಾರೆ. ಇವತ್ತು ಆ ಕಾನೂನಲ್ಲಿ ನೋಡಿ, 74ರ ಒಂದು ಆರ್ಟಿಕಲಿನ ಪ್ರಕಾರವಾಗಿ ಏನು ಅಧಿಕಾರ ವಿಕೇಂದ್ರೀಕರಣವಾಗಬೇಕಾಗಿತ್ತು, ವಿಕೇಂದ್ರೀಕರಣ ಅಲ್ಲ, ಕೇಂದ್ರೀಕರಣವಾಗ್ತಿದೆ. ಹಾಗಾಗಿ ಒಂದು ನಗರವನ್ನು ಒಂದು ಸರ್ಕಾರದಿಂದ ನಿರ್ವಹಣೆ ಮಾಡೋದು ಭಾಳ ಕಷ್ಟ ಆಗುತ್ತೆ. ಸ್ಥಳೀಯವಾಗಿ ಅಧಿಕಾರ ವಿಕೇಂದ್ರೀಕರಣ ಆಗಬೇಕಾಗಿದೆ. ಮತ್ತು ಸಮಸ್ಯೆಯನ್ನು ನಿರ್ಮಾಣ ಮಾಡಿ ಕಂಟಿನ್ಯೂಟಿ ಇಲ್ಲದೇ, ಇವಾಗ ಸ್ಟಾಮ್ ವಾಟರ್ ಡ್ರೈನ್ ಕಂಟಿನ್ಯೂಟಿ ಇರಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ಗಿರಲ್ಲ, ಎಲ್ಲ ರೀತಿಯಾದಂಥ ಡಿಸ್ಕಂಟಿನ್ಯೂಟಿ, ಕಾರ್ಪೊರೇಷನ್, ನೀರು, ಇನ್ನೊಂದು ಕಸ, ಎಲ್ಲದರಲ್ಲೂ ಸಮಸ್ಯೆಯನ್ನು ನಿರ್ಮಾಣ ಮಾಡಿ ಹುಟ್ಟಾಕಿ ಬೆಂಗಳೂರಿಗೆ ಏನೂ ಒಳ್ಳೇದು ಮಾಡಲಿಲ್ಲ ಅಂದರು. ಇವರಿಂದ ಒಳ್ಳೇದಂತೂ ಮಾಡಲಿಕ್ಕಾಗಲ್ಲ. ಈ ರೀತಿ ಕೆಟ್ಟ ಕೆಲಸವನ್ನು, ಕೆಟ್ಟ ನಿರ್ಧಾರವನ್ನು, ಈ ಕೆಟ್ಟ ಕಾನೂನನ್ನು ತರೋದನ್ನು ನಿಲ್ಲಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಭಾಳ ಸ್ಪಷ್ಟವಾಗಿರುವಂಥ ಒಂದು ನಿಲುವು. ಈ ದಿಕ್ಕಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಒಗ್ಗಟ್ಟಿನಿಂದ ನಾಡಪ್ರಭು ಕೆಂಪೇಗೌಡರ ಜಯಂತಿನಲ್ಲಿ ಇಡೀ ನಮ್ಮ ರಾಜ್ಯಾಧ್ಯಕ್ಷರಿಂದ ಹಿಡಿದು ಕೇಂದ್ರ ಸಚಿವರು, ನಮ್ಮ ಪ್ರತಿಪಕ್ಷದ ನಾಯಕರು ಎಲ್ಲರೂ ಭಾಳ ಸ್ಪಷ್ಟವಾಗಿ ನಿಲುವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಬೆಂಗಳೂರು ವಿಭಜನೆ ಆಗಬಾರ್ದು. ಮತ್ತು ಕಾರ್ಪೊರೇಷನ್ನ ಮುನ್ಸಿಪಾಲ್ಟಿ ಮಾಡಿದ್ದಾರೆ ನೋಡಿ. ಒಂದೊಂದು ವಾರ್ಡು ನಿಮ್ಗೆ 15-20 ಸಾವಿರಕ್ಕೆ ಒಂದು ಕಾರ್ಪೊರೇಟ್ರು. ಏನು ಆಗಲೇ ನಿಮಗೆ ಗೊತ್ತಿದೆ ಯಾವ ರೀತಿ ಒಂದೊಂದು ಓಟಿಗೆ 5-10 ಸಾವಿರ ರೂಪಾಯಿ ಕೊಟ್ಟು ಮುನ್ಸಿಪಾಲ್ಟಿ ಎಲೆಕ್ಷನ್ನು 10,000-5,000 ಕೊಟ್ಟು ಓಟ್ಗಳು ಕೊಂಡ್ಕೋತಾರೆ. ಇನ್ನು ಯಾವ ಮಟ್ಟಕ್ಕೆ ಈ ಚುನಾವಣೆ ಆಗ್ಬೋದು, ಯಾವ ರೀತಿ ವ್ಯಕ್ತಿಗಳು ಬರ್ಬೋದು ಇಲ್ಲಿ ಆಯ್ಕೆ ಆಗಿ, ಯಾವ ಹಿನ್ನೆಲೆ ಇರೋರು ಬರ್ಬೋದು. ಇನ್ನು ಅದು ಈ ಬೆಂಗಳೂರಿನ ಕತೆ ಅಧೋಗತಿ. ಇವರಿಂದ ಏನೂ ಒಳ್ಳೇದು ಮಾಡಲಿಕ್ಕಾಗಲ್ಲ. ಸಾಧನ ಸಮಾವೇಶ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ ಮಾಡ್ತಿದ್ದಾರೆ, ಉಪಮುಖ್ಯಮಂತ್ರಿಗಳು ಮಾಡ್ತಿದ್ದಾರೆ. ಇವರ ಸಾಧನೆಗಳು ನಮ್ಮ ಬೆಂಗಳೂರಿಗೆ ಬರೆ ಸತತವಾಗಿ ಬೆಂಗಳೂರಿಗೆ ಕಿರುಕುಳ ಕೊಡ್ತಾ, ಬೆಂಗಳೂರಿಗೆ ತೊಂದರೆ ಕೊಡುವಂಥದ್ದು ಎಲ್ಲ ಸರ್ಕಾರದ, ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಒಂದು ಚಾಳಿಯಾಗಿದೆ. ಹಾಗಾಗಿ ನಿಜಕ್ಕೂ ದುಃಖ ಆಗ್ತಿದೆ. ನಾನೇನು ಸುಮ್ಮನೆ ಏನೋ ಇವ್ರನ್ನ ವಿರೋಧಿಸಬೇಕು, ತೆಗೊಳ್ಬೇಕು ಅನ್ನೋವಂಥದ್ದಕ್ಕಲ್ಲ, ಬೆಂಗಳೂರಿನ ಹಿತವನ್ನು ಗಮನದಲ್ಲಿಟ್ಕೊಂಡು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಬೆಂಗಳೂರಿಗೆ ಏನಾದ್ರು ಒಳ್ಳೇದು ಮಾಡಬೇಕಾಗಿದೆ, ದಯವಿಟ್ಟು ಬೆಂಗಳೂರನ್ನು ವಿಭಜನೆ ಮಾಡಬೇಡಿ. ಇವತ್ತು ತಂತ್ರಜ್ಞಾನ ಚೆನ್ನಾಗಿದೆ, ಆಡಳಿತ ಸುಲಭವಾಗಿ ಸರಳವಾಗಿ, ನೀವು ಹೋಮ್ವರ್ಕು ಪ್ರಿಪ್ರೇಷನ್ನು ಮಾಡ್ದೇ, ಸೂಕ್ತವಾದಂಥ ಜನಗಳನ್ನ ಇಟ್ಕೊಳ್ದೇ, ಎಲ್ಲ ಏನೂ ಮಾಡಿದೆ ನೀವು ಬೆಂಗಳೂರಿಗೆ ಇಷ್ಟು ಅನ್ಯಾಯ ಮಾಡ್ತೀರಿ. ಬೆಂಗಳೂರು ಜನ ನಿಮಗಿಷ್ಟು ಬೆಂಬಲವನ್ನು ಕೊಟ್ಟಿದ್ದಾರೆ. ದಯವಿಟ್ಟು ಇದನ್ನೆಲ್ಲ ಕೈ ಬಿಟ್ಟು
ಬೆಂಗಳೂರನ್ನ ಒಂದಾಗಿಡಲಿಕ್ಕೆ ನಾಡಪ್ರಭು ಕೆಂಪೇಗೌಡರಿಗೆ ಏನಾರ ಅಲ್ಪ ಸ್ವಲ್ಪ ನೀವೇನಾರು ಗೌರವ ಇಟ್ಕೊಂಡಿದ್ದರೆ ಅಥವಾ ಬೆಂಗಳೂರಿನ ಜನತೆಗೆ ನೀವೇನಾರು ಗೌರವ ಇಟ್ಕೊಂಡಿದ್ದರೆ ದಯವಿಟ್ಟು ಬೆಂಗಳೂರನ್ನು ಒಂದಾಗಿಡಿ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ. ಕಾನೂನಾತ್ಮಕವಾಗಿಯೂ ಮತ್ತು ಮನೆ ಮನೆಯಲ್ಲೂ ಈ ಅಭಿಯಾನವನ್ನು ಕೆಲವೊಂದು ಕಡೆ ಇನ್ನೂ ತೀವ್ರವಾಗಿ ತೊಗೊಳ್ಬೇಕು. ಈ ತೀವ್ರತೆ ಸಾಳ್ತಿಲ್ಲ. ನಮ್ಮಲ್ಲಿ ತೀವ್ರತೆ ಏನಾಗಿದೆ, ಈ ತೀವ್ರತೆಯನ್ನು ಹೆಚ್ಚಿಸ್ಕೋಬೇಕು. ಅದನ್ನು ಹೆಚ್ಚಿಸ್ಕೊಳ್ಳುವಂಥ ಪ್ರಯತ್ನದಲ್ಲಿ ಎಲ್ಲ ರೀತಿಯಾದಂಥ ಜನಜಾಗೃತಿಯನ್ನು ಮೂಡಿಸುವಂಥದ್ದಾಗಬೇಕು. ಅದ್ರ ಜೊತೆಯಲ್ಲೇ ಕಾನೂನಾತ್ಮಕವಾಗಿಯೂ ಹೋರಾಟ ಮಾಡುವಂಥದ್ದಾಗಬೇಕು. ಬಲವಾದ ಈ ಹೋರಾಟ ಆಗಿ ಸರ್ಕಾರವನ್ನು ಮಣಿಸುವಂಥ ಕೆಲಸ ಆಗಬೇಕು ಮತ್ತು ಬೆಂಗಳೂರನ್ನ ಒಂದಾಗಿಡುವಂಥ ಒಂದೇ ಕಾರ್ಪೊರೇಷನ್ ಇರೋ ರೀತಿಯಲ್ಲಿ ನಾವು ಮಾಡುವಂಥದ್ದು ನಮ್ಮ ಸಂಕಲ್ಪವಾಗಿದೆ ಅಂತ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಷ್ಟ. ಆಕ್ಷೇಪಣೆಯನ್ನು ಸಲ್ಲಿಸೋದಕ್ಕೆ 30 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ ಹಿರಿಯ ಶಾಸಕರಾಗಿ ಬೆಂಗಳೂರು ನಗರದಲ್ಲಿ ತಾವು ಕರೆ ಕೊಡ್ತೀರಾ ಜನರಿಗೆ? ಖಂಡಿತ. ಆಕ್ಷೇಪಣೆಯನ್ನು ಈಗಾಗಲೇ ನಾವು ರಾಜ್ಯಪಾಲರಿಗೂ ಆಕ್ಷೇಪಣೆಯನ್ನು ಕೊಟ್ಟಿದ್ದು, ಬಿಲ್ಲನ್ನು ಏನು ಒಪ್ಪಿಗೆಯನ್ನು ಕೊಡದ ರೀತಿಯಲ್ಲಿ ಕಾನೂನಾತ್ಮಕವಾಗಿ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ. ಇವತ್ತು ಅದನ್ನೇ ಮುಂದುವರೆದ ಭಾಗವಾಗಿ ನಾವು ಸರ್ಕಾರದಲ್ಲೂ ಭಾಳ ಸ್ಪಷ್ಟವಾಗಿ ಎಲ್ಲೆಲ್ಲಿ ಸಮಸ್ಯೆ ಇದೆ ಅನ್ನೋಂಥದ್ದನ್ನ ಭಾಳ ಸ್ಪಷ್ಟವಾಗಿ ಇನ್ನೂ ಸೆಮಿನಾರ್ಸು ವರ್ಕ್ಶಾಪ್ಸ್ಗಳು, ಇವತ್ತು ಸೆಮಿನಾರ್ಸು ವರ್ಕ್ಶಾಪ್ಗಳು, ಖಂಡಿತ ವರ್ಕ್ಶಾಪ್ಸ್ಗಳನ್ನ ಸೆಮಿನಾರ್ನ ಮುಕ್ತವಾಗಿ ಸರ್ಕಾರನ ಬರಲಿ, ಯಾರು ಬೇಕಾದ್ರೆ ಇವ್ರ ಪ್ರತಿನಿಧಿಗಳು ಬರಲಿ, ಚರ್ಚೆ ಮಾಡಲಿ, ವ್ಯಕ್ತಪಡಿಸಲಿ, ನಾವು ಚರ್ಚೆ ಮಾಡೋಣ. ಸಿವಿಲ್ ಸೊಸೈಟಿ ಇನ್ನೊಂದು ಮತ್ತೊಂದು ಪ್ರಬುದ್ಧ ನಾಯಕರು ಎಲ್ಲರನ್ನೂ ಒಳಗೊಂಡಂತೆ ಮಾಡೋಣ. ಈ ದಿಕ್ಕಿನಲ್ಲಿ ಚರ್ಚೆ ಮತ್ತು ಪಾರದರ್ಶಕವಾಗಿ, ಯಾಕೆಂದರೆ ಇದು ಯಾವುದೋ ರಾಜಕೀಯ ದುರುದ್ದೇಶದಿಂದ ಅಲ್ಲ, ಬೆಂಗಳೂರಿಗೆ ಒಳ್ಳೇದು ಮಾಡಿದ್ರೆ